ಸಾಟರ್ಡೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸ್ಪೆಷಲ್ ವಿಡಿಯೋ ಮಾಡಬೇಕಿತ್ತು. ಅದಕ್ಕೆ ಒಂದು 6 ಸ್ಟೂಡೆಂಟ್ಸ್ ನ ಕರ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಇದ್ರದ್ದು ಎಡಿಟೆಡ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಎ ಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದು ರೆಡಿಯಾಗಿ ದೇವ್ರಿಗೆ ಕೈ ಮುಗಿದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಇವತ್ತು 10th ಸ್ಪೆಷಲ್ ಕ್ಲಾಸ್ ಇತ್ತು. ಹಾಗೆ ಆಫೀಸಿಗೆ ಹೋಗಿ ಚಾಕ್ ಪೀಸ್ ತಗೊಂಡು ನೆಕ್ಸ್ಟ್ 10th ರೂಮಿಗೆ ಹೋಗಿ ಅವರಿಗೆ ಟ್ರಯಾಂಗಲ್ಸ್ ನ ಪಾಠ ಮಾಡಿ ನೆಕ್ಸ್ಟ್ ಪೀರಿಯಡ್ ಫ್ರೀ ಇತ್ತು ಅಂತ 9th ಕ್ಲಾಸಿಗೆ ಹೋಗಿದ್ದೆ. 9th ಅವರಿಗೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಕರೆಕ್ಷನ್ ಮಾಡೋವಿದ್ವು, ಅವನು ಕೂಡ ಕರೆಕ್ಷನ್. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರಂತೂ 2 ಡಿಜಿಟ್ ಇಂದ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ಇಂಡಿಪೆಂಡೆನ್ಸ್ ಡೇಗೆ ಆಲ್ರೆಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಡ್ಯಾನ್ಸ್ ಮಕ್ಕಳನ್ನೆಲ್ಲ ಹೊರ ಕರ್ಕೊಂಡ್ ಬಂದು ರಿಹರ್ಸಲ್ ಮಾಡ್ತಾ ಇದ್ರು. ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಬೆಳಗಿನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ವಾಲಿಬಾಲ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ನೆಟ್ ಇಲ್ಲ, ಯಾಕಂತಂದ್ರೆ ಅಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಫ್ಲಾಗ್ ಹಾಸ್ಟಿಂಗ್ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಕೊಡ್ತಾ ಇದ್ದಂಗೆ ಸರಿಯಾಗಿ ಮಳೆ ಹೊಡಿತು ಅಂತ ಎಲ್ಲಾ ಮಕ್ಕಳನ್ನು ಕ್ಲಾಸಿಗೆ ಕಳ್ಸಾದ್ಮೇಲೆ ನಮ್ ಸ್ಕೂಲ್ ಅಲ್ಲಿ 70 ಅಡಿ ಇರೋ ಉದ್ದ ಫ್ಲಾಗ್ ನ ನೋಡ್ತಾ ಇದ್ವಿ ಬಿಚ್ಚಿ ಯಾವ ತರ ಕಾಣುತ್ತೆ. ನೆಕ್ಸ್ಟ್ ನಾನ್ ಮಾಡಿಸ್ತಾ ಇರೋ ಸ್ಪೆಷಲ್ ವಿಡಿಯೋಗೆ ಸ್ವಲ್ಪ ಬಟ್ಟೆ ಬೇಕಾಗಿತ್ತು ಅಂತ ಸ್ವಲ್ಪ ಬಟ್ಟೆನ ಮೆಜರ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ವಿ. ಮಳೆ ನಿಲ್ತಂತ ಎಲ್ಲ ಹುಡುಗರನ್ನು ಹೊರ ಕರೆಸಿ ಮಾಸ್ ಪಿಟಿ ಮಾಡ್ಸಾದ್ಮೇಲೆ ಸ್ಕೂಲಿಗೆ ಬಾ ಹೇಳ್ತಾ ನಾನು ಹೋಗಿದ್ದೆ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.